ಎಲ್ರಿಗೂ ನಮಸ್ಕಾರ. ನಾವು SDM ಕಾಲೇಜಿನ ಆಯುರ್ವೇದ ಕಾಲೇಜಿನ ವಿದ್ಯಾರ್ಥಿಗಳು. ಇವತ್ತು ನಾವು ಈ ವಿಡಿಯೋ ಮಾಡುತ್ತಿರುವ ಕಾರಣವೇನೆಂತಂದರೆ, ಸ್ವಚ್ಛ ಭಾರತ ಅಭಿಯಾನದ ಪ್ರಯುಕ್ತವಾಗಿ ಮನೆ ಮನೆಗಳಿಗೆ ಹೋಗಿ ಸ್ವಚ್ಛವಾದ ಭಾರತದ ಬಗ್ಗೆ, ಸ್ವಚ್ಛತೆಯ ಬಗ್ಗೆ ಜ್ಞಾನವನ್ನು ಮೂಡಿಸುವುದು ಮತ್ತು ಅವರು ಹೇಗೆ ತಮ್ಮ ತ್ಯಾಜ್ಯಗಳ ವಿಲೇವಾರಿ ಮಾಡುವುದನ್ನು ತಿಳಿದುಕೊಳ್ಳುವುದರ ಮೂಲಕ ಈ ವಿಡಿಯೋವನ್ನು ಪ್ರಾರಂಭಿಸುತ್ತಿದ್ದೇವೆ. SDM ಕಾಲೇಜಿಂದ ಬಂದಿದ್ದು. ಈಗ ಸ್ವಲ್ಪ ಸ್ವಚ್ಛತೆ ಅವೇರ್ನೆಸ್ ಬಗ್ಗೆ ನಿಮಗೆ ಸ್ವಲ್ಪ ಕ್ವಶನ್ ಕೇಳಿ ಅಥವಾ ಅವೇರ್ನೆಸ್ ಮೂಡಿಸುವಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈಗ ಆಂಟಿ, ನಿಮ್ಮಲ್ಲಿ ಕಸ ವಿಲೇವಾರಿ ಎಲ್ಲ ಹೆಂಗ್ ಮಾಡ್ತೀರಿ? ಮುನ್ಸಿಪಾಲಿಟಿ ಬರ್ತಾರೆ, ಪಂಚಾಯತಿಂದ ವ್ಯವಸ್ಥೆ ಉಂಟಲ್ಲ, ಕಸ ತಗೊಂಡು ಹಸಿ ಕಸ ಮಾಡಿ ಒಣ ಕಸ ಎರಡು ಡಿವೈಡ್ ಮಾಡ್ತೇವೆ. ಒಣ ಕಸ ಎಲ್ಲ ಅವ್ರಿಗೆ ಕೊಡ್ತೇವೆ, ಹಸಿ ಕಸ ನಾವು ಒಬ್ಬರ ಮಾಡ್ತೇವೆ. ಅವರು ಡೈಲಿ ಬರ್ತಾರ ಅಥವಾ ಇಲ್ಲ, ವಾರದಲ್ಲಿ 3 ದಿವಸ ಬರ್ತಾರೆ. ಮತ್ತೆ ಅಲ್ಲಿ ಮಟ್ಟ ನೀವು ಹಸಿ ಕಸ ಎಲ್ಲ ಏನ್ ಮಾಡ್ತೀರಿ? ಹಸಿ ಕಸ ನಾವು ಕಾಂಪೋಸ್ಟ್ ಮಾಡ್ತಾ ಇದ್ದೇವೆ. ನಮ್ಗೆ ಸ್ವಲ್ಪ ತರಕಾರಿ ಎಲ್ಲ ಮಾಡ್ಕೊಡ್ಲಿಕ್ಕೆ ಹೂವಿನ ಗಿಡಗಳೆಲ್ಲ ಉಂಟು, ಅದಕ್ಕೆಲ್ಲ ಬೇಕಾಗಿ ಅಲ್ಲಿ ಒಂದ್ ಕಡೆಯಲ್ಲಿ ಇದು ಮಾಡಿ ಕಾಂಪೋಸ್ಟ್ ಮಾಡ್ತಾ ಇದ್ದೇವೆ. ದನ ಇಲ್ಲ, ಅದನ್ನೇ ತರಕಾರಿ ಸಿಪ್ಪೆಗಳನ್ನೆಲ್ಲ ಒಟ್ಟು ಇದು ಮಾಡಿ ಹಾಕಿ ಒಂದು ಗೊಬ್ಬರ ಟೈಪ್ ಮಾಡಿ ನಮ್ಗೆ ಸ್ವಲ್ಪ ಗಿಡ ಉಂಟು, ತೆಂಗಿನ ಮರ ಎಲ್ಲ ಉಂಟು, ಮರಕ್ಕೆಲ್ಲ ಯೂಸ್ ಮಾಡ್ತೇವೆ. ಅದೆಲ್ಲ ಒಟ್ಟಿಗೆ ಪ್ಲಾಸ್ಟಿಕ್ ಬಾಟ್ಲ್ ಅಂತದ್ದು ಯಾವ್ದು ತರುದಿಲ್ಲ. ನಮ್ಗೆ ಹೊರಗಡೆಯಿಂದ ಜ್ಯೂಸ್ ಅಥವಾ ಜ್ಯೂಸ್ ಎಲ್ಲ ತಂದು ಅಭ್ಯಾಸ ಇಲ್ಲ, ನಾವು ಯೂಸ್ ಮಾಡುದು. ಈಗ ಒಂದ್ ವೇಳೆ ತಂದ್ರೆ ನೀವೆಲ್ಲ ಪಾಟ್ಸ್ ಎಲ್ಲ ಇಟ್ಟಿದ್ರಲ್ಲ, ಆ ಬಾಟಲ್ ಅಲ್ಲಿ ಹಾಕಿಡ್ಬೋದು ನೀವು. ನಮ್ಮನೇಲಿ ನಮ್ಗೆ ಹೊರಗಿಂದ ಏನು ಫುಡ್ ಎಲ್ಲ ತಿನ್ನುವ ಅಭ್ಯಾಸ ಇಲ್ಲ. ನಾವು ಆಲ್ರೆಡಿ ಎಲ್ಲ ನಮ್ಮ ಮಗಳಿಗೂ ಇಲ್ಲ, ನಮಗೂ ಅದು ಅಭ್ಯಾಸ ಇಲ್ಲ. ಖಾಲಿ ಆಗ್ತಿರ್ತಾರೆ, ನೀರು ಸೊಳ್ಳೆಲ್ಲ ಬರ್ಲಿಕ್ಕೆ ಅದ್ರಲ್ಲಿ ಮೀನುಂಟು ನೋಡಿ, ಮೀನು ತುಂಬಾ ಉಂಟು. ಮೀನು ಹಾಕಿದೆ ಬರ್ತಾರೆ, ಆಶಾ ಕಾರ್ಯಕರ್ತರು ಇದ್ರವರೆಲ್ಲ ಬರ್ತಾ ಇರ್ತಾರಲ್ಲ. ಮತ್ತೆ ಹಸಿ ಕಸ ಸ್ವಲ್ಪ ಕಟ್ಟಿ ಅದು ಕಟ್ಟೆ ಉಂಟಲ್ಲ, ಕಟ್ಟೆ ಇದು ಬಿಸಿರ್ತದೆ, ಅದಕ್ಕೆ ಹಾಕ್ತೇವೆ. ಹಾಕಿದ ತಕ್ಷಣ ಮಂಡಿಗೆ ಇದೆ, ಸೊಳ್ಳೆಗಳೆಲ್ಲ ಬರುತ್ತೆ. ಅದು ಬರೀ ಮಳೆ ಅದೆಲ್ಲ ಹಸಿ ಕಸ ಎಲ್ಲ ಹಾಕಿರೋದು ಒಂಥರ ಆಗಿ ಸೊಳ್ಳೆ ಜಾಸ್ತಿ ಆಗಿದೆ. ನಮಸ್ತೆ, ನಾವು SDM ಆಯುರ್ವೇದ ಕಾಲೇಜಿಂದ ಬಂದಿದ್ವಿ. ಈಗ ಸ್ವಚ್ಛ ಭಾರತ ಅಭಿಯಾನ ಬಗ್ಗೆ ಸ್ವಲ್ಪ ಕ್ವಶನ್ಸ್ ಕೇಳಬೇಕು, ಹಾಗೆ ಮತ್ತೆ ಸ್ವಲ್ಪ ಸಜೆಷನ್ಸ್ ಕೊಡಬೇಕು ಅಂತ ಬಂದಿದ್ದೀವಿ. ಈಗ ನಿಮ್ದು ಇದು ಅಂಗಡಿ ಇದೆಯಲ್ಲ, ಸೊ ಇಲ್ಲಿ ನಿಮ್ಗೆ ಪ್ಲಾಸ್ಟಿಕ್ ಜಾಸ್ತಿ ಬೀಳುತ್ತೆ, ಕಸ ಜಾಸ್ತಿ ಬೀಳುತ್ತೆ, ಅದನ್ನೆಲ್ಲ ನೀವು ಹೇಗೆ ಮಾಡ್ತೀರಾ, ಹೇಗೆ ಮ್ಯಾನೇಜ್ ಮಾಡ್ತೀರಾ ಕಸನ? ಎಷ್ಟು ದಿನಕ್ಕೊಂದ್ಸತಿ ಬರುತ್ತೆ? 2 ದಿವಸಕ್ಕೊಂದ್ಸತಿ ಬರುತ್ತೆ. ಹಸಿ ಕಸ ಒಣ ಕಸ ಎಲ್ಲ ಅವ್ರಿಗೆ ತಗೊಂಡು ಹೋಗ್ತಾರಾ? ಹೌದಾ? ಹೇಗೆ ಮತ್ತೆ ಪ್ಲಾಸ್ಟಿಕ್ ಅದರೊಟ್ಟಿಗೆ ಹೋಗುತ್ತೆ? ಅಂದ್ರೆ ನೀವು ಪ್ಲಾಸ್ಟಿಕ್ ಕಡಿಮೆ ಮಾಡ್ತೇವೆ, ನಾವು ರೀಯೂಸ್ ಅಂದ್ರೆ ನಾವು ಕಡಿಮೆ ಈಗ ಪ್ಲಾಸ್ಟಿಕ್ ಕೊಡೋದಿಲ್ಲ, ನಿಮ್ಗೆ ಕೊಡೋದಿಲ್ಲ. ಮತ್ತೆ ಈಗ ಹಸಿ ಕಸನ ಬೇಕಾದ್ರೆ ನೀವು ಮನೆಯಲ್ಲಿ ಅಥವಾ ಜಾಗ ಏನಾದ್ರೆ ತೋಟ ಗಿಟ ಮಾಡ್ಕೊಂಡು ಅಲ್ಲಿ ಯೂಸ್ ಮಾಡ್ಬೋದು. ನಾವು ನಮ್ದು ಮನೆಗೆ ತಗೊಂಡು ಹೋಗ್ತೀವಿ, ಇಲ್ಲಿ ಆಪ್ಷನ್ ಇಲ್ಲ. ಅದೇ ಅಲ್ಲಿ ನಮ್ಮ ಮನೆಗೆ ಅಲ್ಲಿ. ಮತ್ತೆ ಈಗ ತರಕಾರಿ ಎಲ್ಲ ಕೊಳತ್ರೆ ಅದನ್ನ ಮತ್ತೆ ಸೆಪರೇಟ್ ಮಾಡ್ತೀರಾ ಅಥವಾ ಇಲ್ಲ, ಕೊಳ್ತದ್ದು ಅದಕ್ಕೆ ಕಸಕ್ಕೆ ಆಗ್ತದೆ. ಅಂದ್ರೆ ಹಸಿ ಕಸ ಬೇರೆ ಒಣ ಕಸ ಬೇರೆ ಮಾಡ್ಬೇಕು, ಬಟ್ ಈಗ ಮಾಡಲಿಲ್ಲ. ಅವರು ಹಾಗೆ ತಗೊಂಡು ಹೋಗ್ತಾರೆ, ಈಗ ತಗೊಂಡು ಹೋಗ್ತಿದ್ದಾರೆ, ಹಾಗೆ ನಮ್ಗೆ ಸಮಸ್ಯೆ. ಅವ್ರು ಮಾಡ್ತಾರಲ್ಲ, ಅದು ತಗೊಂಡೋಗಿ ಅವ್ರು ಮಾಡ್ತಾರೆ. ಈಗ ನೀವು ಸ್ವಲ್ಪ ಸೆಪರೇಟ್ ಮಾಡಿ ಸ್ವಲ್ಪ ಸುಲಭ. ನಾವು ನಮ್ಗೆ ಮನೆಗೆ ತಗೊಂಡು ಹೋಗ್ತೀವಿ. ಮತ್ತೆ ನೀವು ಅವ್ರು ಸ್ವಲ್ಪ ಹೇಳ್ಬೇಕು ಅಂದ್ರೆ ಇದನ್ನ ಇಲ್ಲಿಂದ ಸೆಪರೇಟ್ ಮಾಡ್ಕೊಂಡು ಒಯ್ಬೇಕು ಅಂತ. ಹಾಗೆ ಮಾಡಿದ್ರೆ ಒಳ್ಳೇದಂತೆ, ಅವರೇ ಮಾಡ್ತಾರಂತೆ. ಅವ್ರು ತಗೊಂಡು ಹೋಗ್ತಾರೆ, ಅದಕ್ಕೆ ನಾವು ಪೇಮೆಂಟ್ ಮಾಡ್ತೇವೆ. ಈಗ ಸುಮ್ಮನೆ ತಗೊಂಡು ಹೋಗೋದಿಲ್ಲ. ಆಮೇಲೆ ಅಂಕಲ್, ಈಗ ಅಲ್ಲಿ ಜಾಸ್ತಿ ಜನ ಬರ್ತಾರಲ್ಲ, ನೀವು ಅವರಿಗೆ ಹೇಳ್ಬೇಕು ಆದಷ್ಟು ಪ್ಲಾಸ್ಟಿಕ್ ತಗೊಂತಾರಲ್ಲ, ಪ್ಲಾಸ್ಟಿಕ್ ಅದೇ ನಾವು ಕೊಡುದಿಲ್ಲ, ಬಟ್ ಅಲ್ಲ ಎಮರ್ಜೆನ್ಸಿ ಕೊಡ್ಬೇಕಾಗುತ್ತೆ. ಬಟ್ ಆದ್ರೆ ನೀವು ಅದು ಕಸ್ಟಮರ್ ಬೇರೆ ತಿಳ್ಕೊಳ್ತಾರೆ, ಇಲ್ಲಾಂದ್ರೆ ನಾವು ಕೊಡುದಿಲ್ಲ. ನೀವೆಲ್ಲ ಸಪೋರ್ಟ್ ಮಾಡ್ಬೇಕು ಅದಕ್ಕೆ, ಡಾಕ್ಟರ್ಸ್ ಹೇಳಿದ್ರೆ. ಆಮೇಲೆ ಇಲ್ಲಿ ಅವರಿಗೆ ತಿಂದಾದ್ಮೇಲೆ ಕರೆಕ್ಟ್ ಆಗಿ ಡಸ್ಟ್ಬಿನ್ ಹಾಕಕ್ಕೆ ಹಾಕ್ತಾರೆ. ಈಗ ಎಲ್ಲರೂ ಹಾಕ್ತಾರೆ, ಅಂದ್ರೆ 3-4 डस्टबिन. घर साफ है और बाहर भी है, स्वच्छता के रास्ते पे आगे ही बढ़े, गांव गली मोहल्ले शहर सभी में स्वच्छता का त्योहार।